ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ರಿಲೀಸ್ ಆದಂತ ಎಕನಾಮಿಕ್ ಸರ್ವೆಯ ಹೈಲೈಟ್ಸ್ ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿವರೆಗೂ ಬಂದಿರುವಂತಹ ನಂಬರ್ಸ್ ಗಳನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡೋಣ. ಹಾಗೆ ಮುಂದುವರಿಯ ಮುಂಚೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿರುವಂತಹ ನಂಬರ್ ಮೂಲಕ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಜೊತೆಗೆ ಈ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಸೇಮ್ ನಂಬರ್ ಗೆ ಕಾಲ್ ಮಾಡಿ ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಕ್ಕೂ ಕೂಡ ನಮ್ಮ ಟೀಮ್ ಇಂದ ಸಪೋರ್ಟ್ ಮಾಡ್ತೀವಿ. ಇವತ್ತು ಎಕನಾಮಿಕ್ ಸರ್ವೆ 2026 ರಿಲೀಸ್ ಆಗಿದೆ. ಪ್ರತಿ ವರ್ಷ ಕೂಡ ಬಜೆಟ್ ಗೆ ಮುಂಚೆ ಫೈನಾನ್ಸ್ ಮಿನಿಸ್ಟರ್ ಎಕನಾಮಿಕ್ ಸರ್ವೆ ನ ರಿಲೀಸ್ ಮಾಡ್ತಾರೆ. ಇದು ಸರ್ಕಾರದಿಂದ ಬರುವಂತ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ. ಇದರಲ್ಲಿ ಗ್ರೋತ್ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಎಕ್ಸ್ಟರ್ನಲ್ ರಿಸ್ಕ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಸರ್ಕಾರ ಮಾಹಿತಿಯನ್ನ ಕೊಟ್ಟಿರುತ್ತೆ. ಹಾಗಾದ್ರೆ ಇದರ ಹೈಲೈಟ್ಸ್ ಏನು? ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಟೇಕ್ ಅವೇಸ್ ಅಥವಾ ಹೈಲೈಟ್ಸ್ ಅನ್ನ ನೋಡಿದ್ರೆ ಮೊದಲಿಗೆ ಗ್ರೋತ್ ಮೊಮೆಂಟಮ್ ಬಗ್ಗೆ ಮಾತಾಡಿದ್ದಾರೆ. 6.8 ರಿಂದ 7.2% ಇರಬಹುದು 2026-27 ಜಿಡಿಪಿ ಅನ್ನುವಂತ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಹಾಗೆ ಈಗಿನ ಕರೆಂಟ್ ಫಿಸ್ಕಲ್ ಏನಿದೆ ಈ ವರ್ಷದ್ದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ, ಲೋಯರ್ ದನ್ 7.4%. ಹಿಂದೆ ಕೂಡ ಇದಕ್ಕಿಂತ ಸ್ವಲ್ಪ ಕಡಿಮೆನೆ ಎಸ್ಟಿಮೇಟ್ ಮಾಡಿದ್ರು, ಈಗ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಇನ್ನು ಇನ್ಫ್ಲೇಷನ್ ವಿಚಾರದಲ್ಲಿ, ಇನ್ಫ್ಲೇಷನ್ ಇಸ್ ಕಂಟೈನ್ಡ್ ಅಂಡ್ ಆಂಕರ್ಡ್ ವಿತ್ ಸಬ್ಡ್ಯೂಡ್ ಕೋರ್ ಇನ್ಫ್ಲೇಷನ್ ಇಂಡಿಕೇಟಿಂಗ್ ಇಂಪ್ರೂವಿಂಗ್ ಸಪ್ಲೈ ಸೈಡ್ ಕಂಡೀಷನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದೆ, ಜೊತೆಗೆ ಸಪ್ಲೈ ಸೈಡ್ ಕೂಡ ಇಂಪ್ರೂವ್ಮೆಂಟ್ ಅನ್ನು ತೋರಿಸ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ದ ಸರ್ವೆ ಫ್ಲಾಕ್ಸ್ ಪ್ಯಾರಾಡಾಕ್ಸ್, ಸ್ಟ್ರಾಂಗ್ ಡೊಮೆಸ್ಟಿಕ್ ಫಂಡಮೆಂಟಲ್ಸ್ ಬಟ್ ಪರ್ಸಿಸ್ಟೆಂಟ್ ಎಕ್ಸ್ಟರ್ನಲ್ ವುಲ್ನರಬಿಲಿಟಿ ಎಸ್ಪೆಷಲಿ ವಯಾ ಕ್ಯಾಪಿಟಲ್ ಫ್ಲೋಸ್ ಅಂಡ್ ಕರೆನ್ಸಿ ಪ್ರೆಷರ್ಸ್. ಅಂದ್ರೆ ಇಂಟರ್ನಲ್ ಪೊಸಿಷನ್ಸ್ ಚೆನ್ನಾಗಿದೆ, ಫಂಡಮೆಂಟಲ್ಸ್ ಚೆನ್ನಾಗಿದೆ, ಬಟ್ ಎಕ್ಸ್ಟರ್ನಲ್ ಸಮಸ್ಯೆಗಳ ಕಾರಣಕ್ಕೆ ಕ್ಯಾಪಿಟಲ್ ಫ್ಲೋಸ್ ಹಾಗೂ ಕರೆನ್ಸಿ ಪ್ರೆಷರ್ ಜಾಸ್ತಿ ಆಗಿದೆ ಅನ್ನುವಂತ ಮಾತನ್ನ ಎಕನಾಮಿಕ್ ಸರ್ವೆಯಲ್ಲಿ ಹೇಳಲಾಗಿದೆ. ಗ್ಲೋಬಲ್ ಅನ್ಸರ್ಟನಿಟೀಸ್ ಜೊತೆಗೆ ನಮ್ಮ ಕರೆನ್ಸಿ ವೀಕ್ನೆಸ್ ಕೂಡ ಸಾಕಷ್ಟು ಪ್ರೆಷರ್ ಅನ್ನು ಕ್ರಿಯೇಟ್ ಮಾಡಿದೆ. ಫಿಸ್ಕಲ್ ಕನ್ಸಾಲಿಡೇಷನ್ ಕಂಟಿನ್ಯೂಸ್. ಫಿಸ್ಕಲ್ ಡೆಫಿಸಿಟ್ 4.8% ಟಾರ್ಗೆಟ್ ಅನ್ನು ಹಾಕೊಂಡಿದ್ರು, ಸೇಮ್ ರೇಂಜ್ ಅಲ್ಲೇ ಇದೆ. FY26 ಟಾರ್ಗೆಟ್ 4.4% ಇದೆ. ನೋಡೋಣ ಇನ್ನು ಬಜೆಟ್ ಬಂದಾಗ ನೆಕ್ಸ್ಟ್ ಇಯರ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಅಂದ್ರೆ ಕೊರತೆ ಇದು, ನಮಗೆ ಇನ್ಕಮ್ ಎಷ್ಟು ಬರ್ತಿದೆ, ನಮ್ಮ ಖರ್ಚುಗಳು ಎಷ್ಟಿದೆ, ಅದರ ಡಿಫರೆನ್ಸ್ ಎಷ್ಟಿದೆ, ಅದೇ ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ. ಇದು ಕಡಿಮೆ ಇದ್ದಷ್ಟು ಒಳ್ಳೇದು. ಯೂಶುವಲಿ ಸರ್ಪ್ಲಸ್ ಅಂತೂ ಇರೋದಿಲ್ಲ, ಡೆಫಿಸಿಟ್ ಇರೋದು, ಕೊರತೆನೇ ಇರೋದು ದೇಶದ ವಿಚಾರ ಅಥವಾ ರಾಜ್ಯದ ವಿಚಾರ ಬಂದಾಗ. ಯಾಕಂದ್ರೆ ಖರ್ಚುಗಳನ್ನ ಎಕ್ಸ್ಟ್ರಾ ಸರ್ಕಾರಗಳು ಮಾಡ್ತವೆ, ಮಾಡ್ಲೇಬೇಕು ಕೂಡ ಡೆವಲಪ್ಮೆಂಟ್ ಕಡೆ ಗಮನ ಹರಿಸಲಿಕ್ಕೆ. ಹಾಗಾಗಿ ಯೂಶುವಲಿ ಕೊರತೆನೇ ಇರುತ್ತೆ. Concern raised over state level fiscal populism, raising revenue deficits and unconditional cash transfers, crowding out capital expenditure. ಅಂದ್ರೆ ರಾಜ್ಯ ಸರ್ಕಾರಗಳು ಕೊಡ್ತಿರುವಂತಹ ಫ್ರೀಬೀಸ್ ಬಗ್ಗೆ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದೆ ಈ ಎಕನಾಮಿಕ್ ಸರ್ವೆಯಲ್ಲಿ. ಖಂಡಿತ ಈ ಫ್ರೀಬಿ ಸ್ಕೀಮ್ ಗಳೇನಿದಾವೆ ಲಾಂಗ್ ಟರ್ಮ್ ಅಲ್ಲಿ ವಯಬಲ್ ಅಲ್ಲ. ಇವು ದೇಶಕ್ಕೆ ಅಥವಾ ರಾಜ್ಯಕ್ಕೆ ದೊಡ್ಡ ಹೊಡೆತವನ್ನ ಕೊಡುವಂತವೇನ. ಬಟ್ ಪೊಲಿಟಿಕಲ್ ಪಾರ್ಟೀಸ್ ಅವರುಗಳ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ದೇಶನ ಹಾಳು ಮಾಡೋಕ್ಕೂ ಕೂಡ ರೆಡಿ ಇದ್ದಾರೆ. ಅವ್ರಿಗೇನು ಅಧಿಕಾರ ಬೇಕು, ಅಧಿಕಾರಕ್ಕಾಗಿ ದೇಶ ಅಥವಾ ರಾಜ್ಯ ಏನಾದ್ರೇನು ಅನ್ನೋ ರೀತಿ ಯೋಚನೆ ಮಾಡ್ತಿದ್ದಾರೆ. ಜನನು ಅಷ್ಟೇ, ಜನ ಇಲ್ಲಿ ಬುದ್ಧಿವಂತರಾಗಬೇಕು, ರಾಜಕೀಯ ಪಕ್ಷಗಳಲ್ಲ, ಜನರು ಬುದ್ಧಿವಂತರಾಗಬೇಕು. ಯಾಕಂದ್ರೆ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಆಗಿರ್ಲಿ, ಅದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಥವಾ ಬೇರೆ ಇನ್ನೇ ಯಾವುದೇ ಪಕ್ಷ ಆಗಿದ್ರು ಕೂಡ ಯಾರೇ ಫ್ರೀಬಿ ಸ್ಕೀಮ್ ಅನ್ನ ಕೊಟ್ಟರು ನಮ್ಮ ಹತ್ರ ಕಿತ್ಕೊಂಡೇ ಅವ್ರು ಕೊಡೋದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಬೇರೊಂದು ರೂಪದಲ್ಲಿ ನಮ್ಮ ಹತ್ರನೇ ತಗೊಳ್ತಾರೆ. ಅದನ್ನ ತುಂಬಾ ಚೆನ್ನಾಗಿ ಕರ್ನಾಟಕದಲ್ಲಿ ಜನರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ನಾನು ಖಂಡಿತ ಫ್ರೀಬಿಗೆ ವಿರುದ್ಧ ಅಲ್ಲ. ನಾನು ಈ ಹಿಂದೆನೆ ಈ ಫ್ರೀಬಿ ಸ್ಕೀಮ್ ಬಂದಾಗ್ಲೇ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ಫ್ರೀಬಿಯಲ್ಲಿ 2 ತರದ ಫ್ರೀಬೀಸ್ ಇದೆ, ಮೆರಿಟ್ ಫ್ರೀಬೀಸ್, ನಾನ್ ಮೆರಿಟ್ ಫ್ರೀಬೀಸ್ ಅಂತ. ಈ ಮೆರಿಟ್ ಫ್ರೀಬೀಸ್ ಇಂದ ಎಕನಾಮಿಕ್ ಗ್ರೋತ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನರೇಗಾ ಈಗ ನೇಮನ್ನ ಚೇಂಜ್ ಮಾಡಿದ್ದಾರೆ, ಜಿ ರಾಮ್ಜಿ ಅಂತ ಏನೋ ಚೇಂಜ್ ಮಾಡಿದ್ದಾರೆ ಇತ್ತೀಚೆಗೆ. ಅದ್ರ ಬಗ್ಗೆ ಸಾಕಷ್ಟು ವಿರೋಧನ ಕೂಡ ವ್ಯಕ್ತಪಡಿಸಿದ್ದಾರೆ ಅಪೋಸಿಷನ್ ಪಾರ್ಟೀಸ್. ಅದು ಮೆರಿಟ್ ಫ್ರೀಬಿ, ಯಾಕಂದ್ರೆ ಕೆಲಸವನ್ನ ಕೊಡ್ತಾರೆ, ಕೆಲಸ ಮಾಡಿದ್ಮೇಲೆ ಅದಕ್ಕೆ ದುಡ್ಡು ಕೊಡ್ತಾರೆ ಕೂಲಿಯಾಗಿ. ಅದು ಮೆರಿಟ್ ಫ್ರೀಬಿ, ಯಾಕಂದ್ರೆ ಕೆಲಸ ಇಲ್ದೇ ಇರೋರಿಗೆ ಕೆಲಸ ಕೊಡುತ್ತೆ. ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ತುಂಬಾ ಚೆನ್ನಾಗಿ, ಗೊತ್ತಿದೆ ನನ್ಗೆ ಅದನ್ನು. ಹಾಗೆ ಸ್ಕೂಲ್ ಅಲ್ಲಿ ಮಿಡ್ ಡೇ ಮೀಲ್ಸ್ ಕೊಡ್ತಾರೆ, ಅದು ಒಳ್ಳೆ ಫ್ರೀಬಿನೇ, ಮೆರಿಟ್ ಫ್ರೀಬಿ. ಹಾಗೆ ಫ್ರೀ ವ್ಯಾಕ್ಸಿನ್ ಕೊಡ್ತಾರೆ ಮಕ್ಕಳಿಗೆ, ಅದು ಮೆರಿಟ್ ಫ್ರೀಬಿ, ಯಾಕಂದ್ರೆ ಅದು ಆರೋಗ್ಯಯುತ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಈ ತರದ ಮೆರಿಟ್ ಫ್ರೀಬೀಸ್ ಅನ್ನ ಕೊಡಬೇಕು. ಡಿಮೆರಿಟ್ ಅಥವಾ ನಾನ್ ಮೆರಿಟ್ ಫ್ರೀಬೀಸ್ ಅಲ್ಲ, ಅವಶ್ಯಕತೆ ಇರೋರಿಗೆ ಕೊಡಬೇಕು, ಎಲ್ರಿಗೂ ಅಲ್ಲ. ಫಾರ್ ಎಕ್ಸಾಂಪಲ್ ನಾವು ಇಲ್ಲೇ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದನ್ನೇ ಒಂದನ್ನ ಉದಾಹರಣೆ ತಗೊಳ್ಳೋದಾದ್ರೆ, ಮಹಿಳೆಯರಿಗೆ ಫ್ರೀ ಬಸ್ ಇದೆ. ಅದು ಎಲ್ರಿಗೂ ಅವಶ್ಯಕತೆ ಏನಿಲ್ಲ, ಕೆಲಸ ಮಾಡೋರಿಗೆ ಮಾತ್ರ ಕೊಟ್ರೆ ಸಾಕು. ಯಾಕಂದ್ರೆ ಕೆಲಸ ಮಾಡೋರು ಅಂದ್ರೆ ದಿನ ಓಡಾಡ್ತಿರ್ತಾರೆ, ಅವ್ರು ದುಡಿಯೋದ್ರಲ್ಲಿ ಒಂದಷ್ಟು ಹಣ ಉಳಿತಾಯ ಆಗುತ್ತೆ, ಅದು ಬೇರೆ ಏನಕ್ಕೋ ಉಪಯೋಗ ಮಾಡ್ತಾರೆ ಅವರು. ಹಾಗಾಗಿ ಫ್ರೀ ಬೀಸ್ ಅನ್ನ ಕೊಡೋ
ಕೊಡುವಾಗ ಯಾವುದು ನಮ್ಮ ಡೆವಲಪ್ಮೆಂಟ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಂತವನ್ನ ಕೊಡೋದು ಖಂಡಿತ ತಪ್ಪಲ್ಲ. ಯಾವುದು ನಮ್ಮ ಫಿಸ್ಕಲ್ ಡೆಫಿಸಿಟ್ ಗೆ ಹೊಡೆತ ಕೊಡುತ್ತೆ, ಯಾವುದು ನಮ್ಮ ಡೆವಲಪ್ಮೆಂಟ್ ಗೆ ಅಡ್ಡಿ ಆಗುತ್ತೆ ಅಂತವನ್ನ ಅವಾಯ್ಡ್ ಮಾಡಬೇಕು. ಬಟ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಪಾಪ್ಯುಲಿಸ್ಟ್ ಫ್ರೀಬೀಸ್ ಗೆ ಹೋಗೋದು. ಅವ್ರಿಗೆ ನಾಳೆ ರಾಜ್ಯ ಏನಾಗುತ್ತೆ, ದೇಶ ಏನಾಗುತ್ತೆ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ನಾವು ಗೆದ್ದು ಅಧಿಕಾರದಲ್ಲಿರ್ಬೇಕು, ನಾವೊಂದಷ್ಟು ದುಡ್ಡು ಮಾಡ್ಕೊಳ್ಬೇಕು, ನಮ್ಮ ಫ್ಯಾಮಿಲೀಸ್ ಚೆನ್ನಾಗಿರ್ಬೇಕು. ದೇಶ ಏನಾದ್ರೇನು, ರಾಜ್ಯ ಏನಾದ್ರೇನು. ನಾನಂತೂ ಈ ಮೆರಿಟ್ ಫ್ರೀಬೀಸ್ ಪರ, ನಾನ್ ಮೆರಿಟ್ ಫ್ರೀಬೀಸ್ ವಿರೋಧಿ. ಏನು weak state finances increasingly affect sovereign borrowing costs as investor assess general government finances, not just the center. ಅಂದ್ರೆ ಫ್ರೀಬೀಸ್ ಕೊಟ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತಾ ಹೋದ್ರೆ ಬಾರೋಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ನಾಟ್ ಓನ್ಲಿ ಸ್ಟೇಟ್ಸ್, ಸೆಂಟರ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಹೇಳಿದೆ. ರುಪಿ ಕ್ಯಾಶುಯಲಿ ಆಫ್ ಫಾರಿನ್ ಕ್ಯಾಪಿಟಲ್ ಫ್ಲೋಸ್ ಡ್ರೈಯಿಂಗ್ ಅಪ್, ಇಂಡಿಯನ್ ಕರೆನ್ಸಿ ಅಂಡರ್ ಪರ್ಫಾರ್ಮ್ಡ್ ಇನ್ 2025. ಅದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಇಂಡಿಯಾ ಶೇರ್ ಆಫ್ ಗ್ಲೋಬಲ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ನಿಯರ್ಲಿ ಡಬಲ್ಸ್ ಫ್ರಮ್ 1% to 1.8% ಬಿಟ್ವೀನ್ 2005 and 2024. ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಡಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ 2005ಕ್ಕೆ ಹೋಲಿಸಿದ್ರೆ. ಇನ್ನು ಕ್ಯಾಪಿಟಲ್ ಸ್ಪೆಂಡಿಂಗ್ 4 ಫೋಲ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ 2018ರಿಂದ 2026ಕ್ಕೆ ಹೋಲಿಸಿದ್ರೆ, ಅಂದ್ರೆ ಬಜೆಟ್ ಎಸ್ಟಿಮೇಟ್ಸ್. ಇನ್ನು ಇನೋವೇಷನ್ ಪರ್ಫಾರ್ಮೆನ್ಸ್ ಸ್ಟ್ರೆಂಥನ್ಡ್, ಯಾಕಂದ್ರೆ ಇನೋವೇಷನ್ ಇಂಡೆಕ್ಸ್ ರ್ಯಾಂಕ್ ಅಲ್ಲಿ 38ಕ್ಕೆ ಬಂದಿದೆ, ಇಂಪ್ರೂವ್ ಆಗಿದೆ ಅಲ್ಲಿ ಅಂತ ಹೇಳಿದ್ದಾರೆ. ಸೆಂಟ್ರಲ್ಸ್ ಟೋಟಲ್ ರೆವಿನ್ಯೂ ಇನ್ಕಮ್ ವಾಸ್ ಈಕ್ವಲ್ ಟು 9.2% ಆಫ್ ಇಂಡಿಯಾಸ್ ಜಿಡಿಪಿ. 55 crore ಬ್ಯಾಂಕ್ ಅಕೌಂಟ್ಸ್ ಓಪನ್ ಆಗಿದೆ ಅಂತ ಹೇಳ್ತಿದ್ದಾರೆ PM ಜನ್ಧನ್ ಯೋಜನೆ ಅಡಿ. ರೂರಲ್ ಅಲ್ಲಿ, ಅದರಲ್ಲೂ ರೂರಲ್ ಅಂಡ್ ಸೆಮಿ ಅರ್ಬನ್ ಅಲ್ಲಿ 36.63 ಕೋಟಿ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ $701 ಬಿಲಿಯನ್ ಆಗಿದೆ. ಫುಡ್ ಗ್ರೈನ್ ಪ್ರೊಡಕ್ಷನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜಿಡಿಪಿ ಗ್ರೋತ್ ಅಂಡ್ GVA ಗ್ರೋತ್ 7.4 and 7.3 ಎಸ್ಟಿಮೇಟ್ ಮಾಡ್ತಿದ್ದಾರೆ. ಇನ್ನು ಫಾರಿನ್ ರಿಮಿಟೆನ್ಸ್ ಅಲ್ಲಿ ಭಾರತ ಒನ್ ಆಫ್ ದ ಲಾರ್ಜೆಸ್ಟ್ ಆಗಿದೆ, ಅಂದ್ರೆ ಹೊರಗಡೆಯಿಂದ ಜಾಸ್ತಿ ಹಣ ಭಾರತಕ್ಕೆ ಬರ್ತಾ ಇದೆ. 14 ಸೆಕ್ಟರ್ಸ್ ಗೆ PLI ಸ್ಕೀಮ್ ಮಾಡಿ 2 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿರೋ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ಇದೇ ರೀತಿ ಸಾಕಷ್ಟು ಮಾಹಿತಿಯನ್ನ ಎಕನಾಮಿಕ್ ಸರ್ವೆ ಕೊಟ್ಟಿದೆ, ಒಂದ್ಸಲ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ. ಇನ್ನು ಮ್ಯೂಚುವಲ್ ಫಂಡ್ ಇನ್ಫ್ಲೋ ಬಗ್ಗೆ ಕೂಡ ಎಕನಾಮಿಕ್ ಸರ್ವೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡಬಹುದು. ಮ್ಯೂಚುವಲ್ ಫಂಡ್ ಶೇರ್ ಆಫ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ಜಂಪ್ 7 fold, FD ಸ್ಲಿಪ್ to 35%. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ 7 fold ರೈಸ್ ಆಗಿದೆ 2020ಕ್ಕೆ ಹೋಲಿಸಿದ್ರೆ ಅಂತ ಹೇಳ್ತಿದ್ದಾರೆ. FDs ಜಸ್ಟ್ 35% ಗೆ ಡೌನ್ ಆಗಿದೆ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ, ಡಾಬರ್ ಇಂಡಿಯಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಸಿಂಗಲ್ ಡಿಜಿಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಯರ್ಲಿ, ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 3191ರಿಂದ 3559 ಹೋಗಿದೆ. ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ, ಕ್ವಾರ್ಟರ್ಲಿ ಎರಡು ಕಡೆ ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. 15 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಮೈನಸ್ ಆಗಿರೋದು, ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ, ಕ್ವಾರ್ಟರ್ಲಿ ಎರಡು ಕಡೆ ಡಿಸೆಂಟ್ ನಂಬರ್ ಅನ್ನ ರಿಪೋರ್ಟ್ ಮಾಡಿದೆ ಡಾಬರ್ ಇಂಡಿಯಾ, ನೋಡಬಹುದು. ನಂತರ REC ಲಿಮಿಟೆಡ್, REC ನಂಬರ್ ಅನ್ನ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 5% ರೈಸ್ ಆಗಿದೆ. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ರೈಸ್ ಆಗಿದೆ 2%. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ, ಕ್ವಾರ್ಟರ್ಲಿ ಎರಡು ಕಡೆ ಸ್ವಲ್ಪ ಡೌನ್ ಇದೆ, ನೋಡಬಹುದು. ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಈ ಇಂಡಸ್ಟ್ರೀಸ್ ಅಲ್ಲಿ ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ಅಪ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತದ್ದು. ಇನ್ನು TD ಪವರ್ ನಂಬರ್ ನೋಡಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 26% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ TD ಪವರ್ ಸಿಸ್ಟಮ್ಸ್ ಅಲ್ಲಿ. ನಂತರ ವೋಲ್ಟಾಸ್, ಕ್ವಾರ್ಟರ್ಲಿ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ ವೋಲ್ಟಾಸ್ ನ ಸೇಲ್ಸ್ ಅಲ್ಲಿ, ಬಟ್ ಇಯರ್ಲಿ ಸ್ವಲ್ಪ ಡೌನ್ ಇದೆ, ಅಂದ್ರೆ 1%. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಇದೆ, ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಕಾಬ್ರಾ ಎಕ್ಸ್ಟ್ರೂಷನ್, ಇದು ಬ್ಯಾಟರಿ ಪ್ಯಾಕೇಜ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಪರ್ಫಾರ್ಮೆನ್ಸ್ ನೋಡಬಹುದು ಪೂರ್ ಇದೆ, ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲೂ ಕೂಡ ಡೌನ್ ಇದೆ, ಅದರಲ್ಲೂ 89% ಡೌನ್ ಆಗಿದೆ ಇಯರ್ ಆನ್ ಇಯರ್. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ -5 crores ಆಗಿದೆ, ಅಂದ್ರೆ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಓವರ್ ಆಲ್ ಕಾಬ್ರಾ ಎಕ್ಸ್ಟ್ರೂಷನ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು Q3 ನಲ್ಲಿ. ನಂತರ ಪ್ರೈಕಾಲ್ ನಂಬರ್ ನೋಡಬಹುದು. ಇಯರ್ಲಿ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, 64% ರೈಸ್ ಆಗಿದೆ. ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಅಗೇನ್ ಇಯರ್ಲಿ, ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ತುಂಬಾ ಚೆನ್ನಾಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಅಂದ್ರೆ ಜಸ್ಟ್ 30 lakh ಡೌನ್ ಇದೆ. ನಂಬರ್ಸ್ ನೋಡಬಹುದು. ಓವರ್ ಆಲ್ ಪ್ರೈಕಾಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು Q3 ನಲ್ಲಿ. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ 2% ರೈಸ್ ಆಗಿದೆ, ಅಂದ್ರೆ ಸಿಂಗಲ್ ಡಿಜಿಟ್ ಗ್ರೋತ್ ಇದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ, ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಬಿಟ್ ಅಲ್ಲಿ ಅಗೇನ್ ಇಯರ್ಲಿ 6% ರೈಸ್ ಇದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ, ಅಂದ್ರೆ ಅರ್ಧದಷ್ಟು ಆಗಿದೆ, ಅರ್ಧಕ್ಕಿಂತ ಕಡಿಮೆ ಇದೆ ಕಳೆದ ಕ್ವಾರ್ಟರ್ ನ ಲಾಭಕ್ಕೆ ಹೋಲಿಸಿದ್ರೆ. ಡಿಕ್ಸಾನ್ ಟೆಕ್ನಾಲಜೀಸ್ ನ ಪರ್ಫಾರ್ಮೆನ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು. ಇಯರ್ ಆನ್ ಇಯರ್ ಓಕೆ ಸ್ಲೈಟ್ಲಿ ಅಪ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪೂರ್ ಪರ್ಫಾರ್ಮೆನ್ಸ್ ಇದೆ ಡಿಕ್ಸಾನ್ ಟೆಕ್ನಾಲಜೀಸ್. ನಂತರ ನಿಪ್ಪಾನ್ ಲೈಫ್, ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ.
ನಂತರ ಟಾಟಾ ಮೋಟಾರ್ಸ್ ಕೂಡ ಇವತ್ತು ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ 1021 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಲಾಸ್ಟ್ ಕ್ವಾರ್ಟರ್. ಈ ಸಲ 561 ಕೋಟಿ ಪ್ರಾಫಿಟ್ ಇದೆ. ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ 1417 ಕೋಟಿಯಿಂದ 561 ಕೋಟಿಗೆ ಇಳಿದಿದೆ. ಜೊತೆಗೆ ಈ ಸಲ 1545 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಹಾಗಾಗಿ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಟಾಟಾ ಮೋಟಾರ್ಸ್. ಸಾಕಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ. ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ನೆಟ್ ಪ್ರಾಫಿಟ್ ಅಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ನಂತರ ವೇದಾಂತದ ನಂಬರ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ವೇದಾಂತದಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಸಲ 3936 ಕೋಟಿ ಪ್ಲಸ್ ಆಗಿದೆ ಎಕ್ಸೆಪ್ಷನಲ್ ಐಟಮ್ಸ್. ಹಿಂದಿನ ಸಲ ಕೂಡ 2800 ಕೋಟಿ ಪ್ಲಸ್ ಆಗಿತ್ತು. ಈ ಸಲ ಕೂಡ ಪ್ಲಸ್ ಆಗಿದ್ದು ನೋಡಬಹುದು. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಸೇಲ್ಸ್ ಅಂಡ್ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ವೇದಾಂತದಲ್ಲಿ. ನಂತರ ಸ್ವಿಗ್ಗಿ ಸೇಲ್ಸ್ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಂತೂ ಮೈನಸ್ ಇದೆ, ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಈ ವರ್ಷ ಕೂಡ ಈ ಕ್ವಾರ್ಟರ್ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ನೋಡಬಹುದು. ಎಸ್ಪೆಷಲಿ ಈ ಪ್ಲಾಟ್ಫಾರ್ಮ್ ಕಂಪನೀಸ್ ಬಿಸಿನೆಸ್ ಅಕ್ವಿಸಿಷನ್ ಅಥವಾ ಕಸ್ಟಮರ್ ಅಕ್ವಿಸಿಷನ್ ಅಥವಾ ಮಾರ್ಕೆಟ್ ಶೇರ್ ಅಕ್ವಿಸಿಷನ್ ಕಡೆ ಗಮನ ಕೊಡ್ತವೆ. ಯೂಶುವಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಅದನ್ನೇ ಈ ಕಂಪನಿ ಕೂಡ ಮಾಡ್ತಾ ಇರುವಂತದ್ದು. ನಂತರ ಕೋರಮಂಡಲ್ ಇಂಟರ್ನ್ಯಾಷನಲ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ ಅಪ್ ಇದೆ 27%. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಅದಾನಿ ಪವರ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಡೌನ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ Q3 ನಲ್ಲಿ ಅದಾನಿ ಪವರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ರೆ. ನಂತರ ಅಪರ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 16% ರೈಸ್ ಆಗಿದೆ ಕಂಪನಿಯ ಸೇಲ್ಸ್. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಬಾಲಾಜಿ ಅಮೈನ್ಸ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 6% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಕೆನರಾ ಬ್ಯಾಂಕ್ ಕ್ವಾರ್ಟರ್ಲಿ ನೋಡಬಹುದು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ಲಿ ಫ್ಲಾಟ್ ನಂಬರ್ಸ್ ಇದೆ ಸೇಲ್ಸ್ ವೈಸ್. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಇದೊಂದು ಬ್ಯಾಂಕ್ ಆಗಿರೋದ್ರಿಂದ ಒಂದ್ಸಲ ಕಂಪನಿಯ NPS ಹಾಗೂ ಪ್ರಾವಿಷನಿಂಗ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅದರ್ ದನ್ ದಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ IEX ಕೂಡ ಇವತ್ತು ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 10% ರೈಸ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನಂತರ KPIT ಟೆಕ್ನಾಲಜೀಸ್ ನೋಡಬಹುದು ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಎಬಿಟ್ ಅಲ್ಲೂ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ಅದಕ್ಕೆ ಕಾರಣ 59 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿರುವಂತದ್ದು. ಅದಿಲ್ಲ ಅಂದ್ರೆ ಬಹುಶಃ ಇಂಪ್ರೂವ್ ಆಗ್ತಾ ಇತ್ತು. ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್. ಸರಿ ಗೆಳೆಯರಿ, ಇಲ್ಲಿವರೆಗೂ ಬಂದಿರುವಂತಹ ಇಂಪಾರ್ಟೆಂಟ್ ಕಂಪನಿಗಳ ನಂಬರ್ಸ್ ಅನ್ನ ಕವರ್ ಮಾಡಿದ್ದೀನಿ. ಮಿಸ್ ಆಗಿರುವಂತವನು ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡೋಣ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.